ಹಲೋ ನಮಸ್ತೆ, ನನ್ನ ಹೆಸರು ಪುಷ್ಪ ಅಂಗಡಿ ಅಂತ. ನಂದು ಕೃಷಿ ಲೋಕ ಅಂತ ಹೇಳಿ ರೈತರಿಗಾಗಿ ನಾನೊಂದು ಯೂಟ್ಯೂಬ್ ನಲ್ಲಿ ಬ್ಲಾಗ್ ಮಾಡಿದ್ದೀನಿ. ತಮ್ಮ ಇಂಟ್ರೊಡಕ್ಷನ್ ಕೊಡ್ರಿ. ನನ್ನ ಹೆಸರು ಮಾರುತಿ ಮುತ್ತಣ್ಣ ಭಂಡಾರಿ ಅಂತಂದ್ರೆ ನಾವು ಬಸವೇಶ್ವರ ಕಾಲೇಜ್ MBA ಅಲ್ಲಿ ಓದ್ತಾ ಇದ್ದೀನಿ. ಓಕೆ, ಇವತ್ತು ಇವರೆಲ್ಲ MBA ಸ್ಟೂಡೆಂಟ್ಸ್. ನಾನು ಸಾವಯವ ಕೃಷಿ ಮಾಡೋದ್ರಿಂದ ಇವರು ಇದನ್ನ ನೋಡ್ಲಿಕ್ಕೆ, ಆಮೇಲೆ ಅವ್ರ ಕಾಲೇಜ್ನಲ್ಲಿ ಫಂಕ್ಷನ್ ಇದೆ ಅಂತ್ರಿ, ಗುಲಾಬಿ ಹೂ ಬೇಕಾಗಿತ್ತು. ಸೊ ಅವರೆಲ್ಲ ಬಂದು ನಮ್ಮ ತೋಟಕ್ಕೆ ವಿಸಿಟ್ ಕೊಟ್ಟರ. ಬಂದಾಗ ನಾನು ಫಸ್ಟ್ ಹಾರ್ವೆಸ್ಟ್ ಇದು ಬದ್ನಿಕಾಯಿ ಗಿಡ ಹಾಕಿದ್ದೆ. ಇವತ್ತು ನಾನು ಫಸ್ಟ್ ಹಾರ್ವೆಸ್ಟ್ ಮಾಡಿದ್ನಿ. ಅವ್ರಿಗೊಂದು ಕೆಲವೊಂದು ಕ್ವಶನ್ಸ್ ಮಾಡ್ತಾ ಇದ್ದೇನೆ. ಸೊ ಏನು ಶೈನಿಂಗ್ ಬದ್ನಿಕಾಯಿ ಇಷ್ಟು ನೀವೆಲ್ಲ ಮಾರ್ಕೆಟ್ ಮಾಡಿದಾಗ ಮನೇಲಿ ತಂದಿಟ್ಟಾಗ ಶೈನಿಂಗ್ ಇದೆ, ಹಿಂಗಿದೆ, ಮತ್ತೆ ಇದನ್ನೇನು ಗ್ರೇಡಿಂಗ್ ಮಾಡ್ತೀರಾ ಅಥವಾ ಇದೇ ರೀತಿ ನೀವು ಮಾರ್ಕೆಟ್ ಮಾಡ್ತಿರೋ, ಮಾರ್ಕೆಟ್ ವ್ಯಾಲ್ಯೂ ಏನಿರುತ್ತೆ ಅಂತ ಹೇಳಿ ನಮ್ಮ ಯಂಗ್ಸ್ಟರ್ಸ್ MBA ಸ್ಟೂಡೆಂಟ್ಸ್ ಎಲ್ಲ ಕೇಳ್ತಾ ಇದ್ರು. ಅದಕ್ಕೆ ನಾನು ಅದನ್ನ ಅವ್ರಿಗೆ ಏನೈತಿ ನಮ್ದು ನಮ್ಮ ರೈತಾಪಿ ಒಳಗ ಏನ್ ಕಷ್ಟ ನಷ್ಟಗಳದಾವ್, ಏನ್ ರೇಟ್ಸ್ ಐತಿ, ಅದು ಹೆಂಗ್ ಮಾಡ್ಕೋತೀವಿ, ನಿಭಾಯಿಸ್ಕೋತೀವಿ ಅಂತ ಹೇಳಕ್ ಪ್ರಯತ್ನ ಮಾಡ್ತೀನಿ. ಇವಾಗ ನೀವು ಕೇಳಿದ್ರಿ, ನೀವು ನಂಗೆ ಇದನ್ನ ಹೆಂಗ್ ಮಾರ್ಕೆಟ್ ಮಾಡ್ತೀವಿ ಅಂತ ಕೇಳಿದ್ರಿ ನೀವು. ಇದನ್ನ ಮಾರ್ಕೆಟ್ ಹೆಂಗ್ ಮಾಡ್ತೀವಿ ಅಂತಂದ್ರೆ ನಾವೆಲ್ಲ ಇವನ್ನ ಏನ್ ಮಾಡ್ತೀವಿ, ಗ್ರೇಡಿಂಗ್ಸ್ ಮಾಡ್ತೀವಿ. ಸಣ್ಣದು ಒಂದು ಸೈಜ್ ಅಂದ್ರೆ ನೀವು ಮನೆಯಲ್ಲಿ ನೋಡ್ತಿರ್ಬೋದು, ಇದು ಏನಂತಾರೆ ತುಂಗಾಯಿ ಮಾಡ್ತಾರಲ್ಲ, ಆ ಸೈಜ್ ಇಂದ ಒಂದು ಸಪರೇಟ್ ಟ್ರೇ ಮಾಡ್ಕೋತೀವಿ. ಅದಕ್ಕಿಂತ ನೆಕ್ಸ್ಟ್ ಸೈಜ್ ಒಂದು ಟ್ರೇ, ಅದ್ರ ಬದ್ನಿಕಾಯಿ ಪಲ್ಯ ಮಾಡ್ತೀರ ಅದನ್ನ, ಆಮೇಲೆ ಇನ್ನೊಂದು ದೊಡ್ಡ ಸೈಜ್ ಬರುತ್ತೆ. ಇವಾಗ ಅದು ಸಣ್ಣದೇನ ನಾವು ಗ್ರೇಡಿಂಗ್ ಮಾಡ್ತೀವಲ್ಲ, ಅದ್ರದ್ದು ರೇಟ್ ಬೇರೆ ಇರುತ್ತೆ. ರೇಟ್ ಅಂತಂದ್ರೆ A ಗ್ರೇಡ್, ಅದು ಬೇರೆ ರೇಟ್ ಇರುತ್ತೆ. ಆಮೇಲೆ ನೆಕ್ಸ್ಟ್ ಅದು ಒಟ್ಟ 3 ಗ್ರೇಡಿಂಗ್ಸ್ ನಲ್ಲಿ 3 ಟೈಪ್ ಆಫ್ ನಮ್ಗೆ ಪ್ರೈಸಸ್ ಸಿಗ್ತಾವ್ರಿ. ಆಮೇಲೆ ನಾವು ಬೆಳಗ್ಗೆ ಏನಂತಂದ್ರೆ ಶಾರ್ಟ್ಲಿ 6 ಗಂಟೆ ಒಳಗೆ ನಾವು ಮಾರ್ಕೆಟ್ಗೆ ಹೋಗ್ಬೇಕಾಗುತ್ತೆ. APMCನಾಗ ಹೋದ್ಮೇಲೆ ಅಲ್ಲಿ ಸವಾಲ್ ಮಾಡ್ತಿರ್ತಾರ್ರಿ. ಇಲ್ಲಿ ಅವ್ನ ಇಟ್ಟಿರ್ತೀವಿ. ಅವ್ರ ಸವಾಲಿಗೆ ಏನ್ ರೇಟ್ ಹೇಳ್ತಾರೋ, ಯಾರಾದ್ರೂ ಬಂದವರು ತಗೊಂಡ್ ಹೋಗ್ತಾರೋ ಅವರು ಆ ರೇಟ್ ಕೊಟ್ಟು ತಗೊಂಡ್ ಹೋಗ್ತಾರೆ. ಆಮೇಲೆ ಹೊಳ್ಳೆ ನಮ್ಗ ಅವ್ರು ಸವಾಲ್ ಮಾಡೋರು ನಮ್ಗ 10-12 ಗಂಟೆಗೆ ನಮ್ಗ ಬಿಲ್ಲಿಂಗ್ ಮಾಡ್ಬಿಡ್ತಾರ. ನಮ್ದು ಏನು ಫೋನ್ ಪೇ ಇರ್ತಾವ, ಏನಿರ್ತಾವ ಅದೆಲ್ಲ ನಮ್ಗ ಬಿಲ್ಲಿಂಗ್ ಮಾಡ್ತಾರೆ. ಬಟ್ ನಮಗೆ ಏನ್ ತೊಂದರೆ ಅಂತಂದ್ರೆ, ನೀವು ಅಷ್ಟು ಇವಾಗ ಮಾರ್ಕೆಟ್ಗೆ ನಿಮ್ಮ ಮಮ್ಮಿ ಅವ್ರ ಜೋಡಿ ಅಥವಾ ನೀವಾಗಲೇ ಪರ್ಸನಲ್ ಮಾರ್ಕೆಟ್ಗೆ ಮಾಡ್ತಿರ್ಬೋದು. ನೀವು ಅವಾಗ ಮಾರ್ಕೆಟ್ಗೆ ಹೋದಾಗ ನೀವು ಅಲ್ಲಿ ಏನ್ ಮಾಡ್ತೀರಿ, ನಿಮ್ಗೆ 42 ಇದು ಬದ್ನಿಕಾಯಿ ಅಂತಂದ್ರೆ 40 ರೂಪಾಯಿ ಕೆಜಿ ನಿಮಗೆ ಕೊಡ್ತಾರ. ಬಟ್ ನಮಗೆ ಏನಾಗ್ತೈತಿ ರೈತರಿಗೆ, ಈಗ ನೋಡ್ರಿ, ಈಗ 1 ವೀಕ್ ಹಿಂದಗಡೆ ಏನಿತ್ತು, ಒಂದು ಟ್ರೇಗೆ 50 ರೂಪಾಯಿ ಕೊಟ್ಟಿವಿ. 50 ರೂಪಾಯಿ ಕೊಟ್ಟಿವಿ. ಅದಕ್ಕೇನು ಲೇಬರ್ ಖರ್ಚು, ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಖರ್ಚು, ಇವೆಲ್ಲ ನಾವು ಇನ್ಕ್ಲೂಡ್ ಮಾಡಬೇಕಾಗ್ತೈತಿ. ಅವಾಗ ಏನಾಗ್ತೈತಿ, ನಮ್ಗೆ ಲಾಸ್ ಅಂತ ಬರುತ್ತೆ. ಸೊ ನೀವು ಇವಾಗ ಸ್ಟೂಡೆಂಟ್ಸ್ ಆಗಿ ಅಥವಾ ಈ ದೇಶದ ಇದು ನೆಕ್ಸ್ಟ್ ಜನರೇಷನ್ ಇದನ್ನ ಮಾಡೋರು, ನಿಮ್ಮ ಹತ್ರ ಏನು ಇಂಪ್ಲಿಮೆಂಟೇಷನ್ಸ್ ಮಾಡಬೇಕು, ಸ್ವಲ್ಪ ರೈತಾಪಿ ಬಗ್ಗೆನೂ ಸ್ವಲ್ಪ ತಿಳ್ಕೊಂಡು ನಮ್ಗೆ ರೈತರಿಗೆ ಹೇಳಾಕ ಪ್ರಯತ್ನ ಮಾಡ್ರಿ. ಇದು ನಮ್ಮ ಕೋರಿಕೆ. ಥ್ಯಾಂಕ್ ಯು. ಅಟೆಂಡ್ ಮಾಡ್ಕೊತ ಹೋದ್ರೆ, ಬಟ್ ಇದಕ್ಕೊಂದು ಸ್ವಲ್ಪ ರೋಗಗಳು ಜಾಸ್ತಿ. ಎವ್ರಿ ವೀಕ್ಲಿ ಇದಕ್ಕೆ ಸ್ಪ್ರೇ ಮಾಡ್ಕೋತಾ ಇರ್ಬೇಕು ನಾವು. ಮೈಟ್ಸ್ ಅವೆಲ್ಲ ಅಟ್ಯಾಕ್ ಆಗ್ತಿರ್ತಾವೆ. ಆಮ್ಯಾಗ ಇದ್ರದ್ದು ಏನಂತಂದ್ರೆ ರೈತರಿಗೆ ಹೆಂಗಂತಂದ್ರೆ, ನೀವು ಒಂದು ಗಿಡ ಹಚ್ಚಿಗೆ ಸ್ಟಾರ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ಬೋದು ನೀವು. ಈಗ ನಾನು ಹಾರ್ವೆಸ್ಟ್ ಮಾಡೇನ್ರಿ ಗುಲಾಬಿ. ಇವಾಗ ಮಿನಿಮಮ್ 1000 ಪ್ಲ್ಯಾಂಟ್ಸ್ ಅದಾವೆ. ನಾನು 1000 ಪ್ಲ್ಯಾಂಟ್ಸ್ ಇದನ್ನು ಸರಿಯಾಗಿ ನಾನು ಮೇಂಟೈನ್ ಮಾಡಿದ್ನಿ. ಸರಿಯಾಗಿ ಇದು ಬಂತಂದ್ರೆ ಫ್ಲವರಿಂಗ್ ಅಂತಂದರೆ 1-2 ಡೇಸಿಗೆ ಒಮ್ಮೆ ನಾನು ಮಿನಿಮಮ್ ಏನಿಲ್ಲ ಅಂದರೆ 60 to 70 kgs ನಾನು ಹಾರ್ವೆಸ್ಟ್ ಮಾಡ್ಬೋದು. ಇದನ್ನು ಒಳ್ಳೆ ರೇಟ್. ನಾನು ಬೇರೆ ಕಡೆ ಎಲ್ಲ ಕಳಿಸ್ಬೋದು, ಬೇರೆ ಕಡೆ ಎಲ್ಲೆಲ್ಲಿ ಡಿಮಾಂಡ್ಸ್ ಐತಿ. ನಮ್ಮ ಕಡೆ ಇವಾಗಂತೂ ನನಗೆ ಇಲ್ಲೇ ಲೋಕಲ್ನ ಒಂದು 4-5 ಮಂದಿ ಹೂಗಾರ ಪರಿಚಯ ಅದಾರ. ಅವರೇ ಬಂದು ಅವರೇ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅವ್ರು ಹಾರ್ವೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ರೀ. ಅವ್ರಿಗೊಂದು ನಾನು ಒಂದು ಸ್ವಲ್ಪ 10-20 ರೂಪಾಯಿ ಅವ್ರು ಬರಾಕ ಮಾಡೋಕೆ ಅದು ಇದನ್ನಿರಲಿ ಅಂತ ನಾನು ಕಡಿಮೆ ಇದನ್ನು ಮಾಡಿರ್ತೀನಿ. ಅವ್ರು ಬಂದು ಅವರೇ ಹಾರ್ವೆಸ್ಟ್ ಮಾಡ್ಕೋತಾರೆ. ಆಮೇಲೆ ಹೊಳ್ಳೆ ಇದು ಇಂಟರ್ ಕ್ರಾಪಿಂಗ್. ಇದು ಅಂದರೆ ಇದಕ್ಕೆ ನಾನು ಸ್ಪೇಸಿಂಗ್ನ ಇದು ಎಷ್ಟು ಆಗ್ತೈತೆ ರೀ, 8 ತಿಂಗಳಿಗೆ ನೀವು ನಿಂತಿರಲ್ಲ ಅಲ್ಲಿವರೆಗೂ ಹೋಗ್ತೈತಿ ಸ್ಪೇಸಿಂಗ್. ಅದಕ್ಕೆ ನಾವೇನು ಮಾಡೀವಿ, ಈಗ ಇಲ್ಲೇ ನಮ್ಮ ಕಡೆ ಇಲ್ಲಿ ಕಸ ಜಾಸ್ತಿ ಆಗುತ್ತಂತ ಇವಾಗ ಮದುವೆ ಸೀಸನ್ ಆಗೋದ್ರಿಂದ ನಾನು ಬದ್ನಿಕಾಯಿ ಗಿಡಗಳನ್ನ ಇಂಟರ್ ಕ್ರಾಪಿಂಗ್ ಮಾಡ್ಕೊಂಡಿದ್ದೆ. ಅದನ್ನು ಮಾಡ್ಕೊಂಡು ಅದು ಹಾಗೆ ಮಾರ್ಕೆಟ್ ಮಾಡ್ತಾ ಇರ್ತೀವಿ. ಇದು ಗಿಡ ದೊಡ್ಡದಾದ್ಮೇಲೆ ಅದನ್ನು ತೆಗೆದುಬಿಡ್ತೀವಿ. ನಾವು ತೆಗೆದು ಇದು ಪೂರ ಕವರ್ ಆಗಿಬಿಡ್ತೀವಿ. ಈ ಥರ ನಮ್ಮ ಮಾರ್ಕೆಟಿಂಗ್ ಸ್ಕಿಲ್ಸ್ ಇರ್ತೈತಿ ರೈತರದ್ದು. ನೀವು MBA ಸ್ಟೂಡೆಂಟ್ಸ್ ಇದ್ರ ಬಗ್ಗೆ ನೀವು ಏನಂತೀರಿ ಹೇಳ್ಬೋದು. ನೀವು ಇದ್ರ ಬಗ್ಗೆ ಏನು ನಿಮ್ಗೆ ಏನು ಅನಿಸ್ತು ಅಂತೇಳಿ. ಈಗ ನೀವು ನಾನು ಹೇಳಿದ್ದೆ ನಿಮ್ಗೆ ಇದು ಹೊಸ ಫೀಲ್ಡ್ ನಿಮ್ಗೆ, ಯಾಕಂದ್ರೆ ರೈತಾಪಿ ಒಳಗೆ ನಿಮ್ಗೆ ಅಷ್ಟು ಇದನ್ನ ಇರಲ್ಲ. ಬಟ್ ಈಗ ನೀವು ನೋಡಿದ ಪ್ರಕಾರ, ಈಗ ನೀವು ನೋಡ್ಕೊಂಡು ಬಂದಿದ್ರಿ, ಅದ್ರ ಪ್ರಕಾರ ನಿಮ್ಗೆ ಏನು ಅನಿಸ್ತು? ಬದ್ನಿಕಾಯಿ ಬಂದ್ಬಿಟ್ಟು ಸ್ಮಾಲ್ ಸೈಜು ರೇಟಿಂಗ್ ಪ್ರಕಾರ.
ಒಂದೇ ರೇಟಿನ ಪ್ರಕಾರ ಹೇಳಿದ್ರೆ ನಿಮ್ಗೆ ಲಾಭ ಸಿಗುತ್ತೆ. ಹಂಗಲ್ರಿ, ಇದು ತಪ್ಪಾಗ್ತೈತಿ. ಈಗ ಒಂದೇ ರೇಟಿಂಗ್ ಪ್ರಕಾರ ಅಂತಂದ್ರೆ ಒಂದು ಗಿಡಕ್ಕೆ ಹೋಗಿ ಆ ಸೈಜ್ ಪ್ರಕಾರ ನಾವು ಹರ್ಕೊಂಡು ಹೋಗಲ್ಲ. ಹಾಂ, ನಾನು ಒಂದು ಗಿಡಕ್ಕೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ನಿ ಅಂತ ತಿಳ್ಕೊರಿ, ಅಲ್ಲಿ ಏನು ಸಣ್ಣ ದೊಡ್ಡದು ಏನಿರುತ್ತೋ ಅದನ್ನೆಲ್ಲ ಹರ್ಕೊತ ಹೋಗ್ತಾರೆ. ಹರ್ಕೊಂಡು ಹೋದ್ವಿ ಒಂದು ಕಡೆ ಇಟ್ಟು ಆಮ್ಯಾಗ ಅದನ್ನು ಗ್ರೇಡಿಂಗ್ ಮಾಡ್ತೀವಿ. ಈಗ ನಾವು ಒಂದು ಅಂದ್ಕೊಳ್ಳಿ ಅದನ್ನ ನೋಡ್ಬೇಕಾಗುತ್ತೆ, ಟೈಮ್ ಭಾಳ ಹೋಗ್ತೈತೆ ಅಲ್ಲಿ, ಅವಾಗ ಲೇಬರ್ ಕಾಸ್ಟ್ ಭಾಳ ಆಗ್ತೈತಿ. ಹಾಂ, ಇದು ಒಳ್ಳೆ ಪಾಯಿಂಟ್ ಇದು. ಯಾಕಂದ್ರೆ ನಿಮ್ಗೆ ರೈತಾಪಿ ಕಡೆ ಒಲವು ಇಲ್ಲಂತೆ ಕರೆಕ್ಟ್ ಇದು. ಅಂದ್ರೆ ನೀವು ನೋಡಿರಲ್ಲ ಮನ್ಯಾಗ ಏನು ಮಾಡಿರ್ತಾರ, ರೈತರು ಮನ್ಯಾಗ ಏನು ಮಾಡ್ತಾರ ಅನ್ನೋದು ನಿಮ್ಗೆ ಗೊತ್ತಿರಲ್ಲ. ಅದಕ್ಕೆ ನಿಮ್ಗೆ ಇದು ಕ್ವೆಶನ್ ಅರೈಸ್ ಆಗೈತಿ. ಬಟ್ ಇದು ಒಳ್ಳೆ ಪಾಯಿಂಟ್ ಇದು. ಹಾಂ, ಇದು ಮೆಚ್ಚಬೇಕು ಇದನ್ನ. ಮತ್ತೆ ಯಾರ್ದಾರ ಇದು ಯಾರು ರೈತಾಪಿ ಇಲ್ಲ ಅಲ್ಲ, ರೈತಾಪಿ ಇಲ್ಲ ಅಂದ್ರೆ ಅದ್ರ ಬಗ್ಗೆ ನಾಲೆಜ್ ಇಟ್ಕೋಬೇಕ್ರಿ ನೀವು. MBA ಸ್ಟೂಡೆಂಟ್ಸ್ ಅಲ್ಲ, ನೀವೆಲ್ಲ ತಿಳ್ಕೊಂಡಿರ್ಬೇಕು. ಏನು ಇದು ನನಗೆ ಗೊತ್ತಿಲ್ಲ ಅನ್ನೋ ಹಂಗಿರ್ಬಾರ್ದು. ನೀವು ಎಲ್ಲನೂ ಗುರ್ತು ಮಾಡ್ಕೋಬೇಕು. ಈಗ ಒಂದ್ ಕಡೆ ಬಂದಿರ್ತೀರಿ ನೀವು, ಒಂದ್ ಕಡೆ ಬಂದ್ಮೇಲೆ ಅದು ಏನು ಅಲ್ಲಿದು ಏನು ಅದು ಹೆಂಗ್ ಮಾಡ್ತಾರ, ಹೆಂಗ್ ಮ್ಯಾನೇಜ್ ಮಾಡ್ತಾರ, ಅದೆಲ್ಲ ನಿಮ್ಗೆ ಬರ್ಬೇಕದು. ಆ ಥರ ಕ್ರಿಯೇಟಿವಿಟಿ ಬಂದಾಗ ನೀವು ಎಲ್ಲಾ ಕಡೆನೂ ಇದನ್ನ ತೋರಿಸ್ತೀರಿ ನೀವು. ಇಂಟ್ರೆಸ್ಟ್ ಬರ್ತೈತಿ. ಆಮೇಲೆ ಕ್ವೆಶನ್ಸ್ ಅರೈಸ್ ಆಗ್ತಾವು, ಅದಕ್ಕೊಂದು ಆನ್ಸರ್ ಸಿಗ್ತೈತಿ, ನಾಲೆಜ್ ಇಂಪ್ರೂವ್ ಆಗ್ತೈತಿ. ಹೇಳಪ್ಪಿ. ಇದ್ರ ಹೂವು ಈ ಸಾಯಂಕಾಲ ಬಿಟ್ಟು ಮತ್ತೆ ದೊಡ್ಡದೊಂದು ಹೂವು ಬರ್ತದೆ, ಅದು ಬರುತ್ತ್ರಿ. ಅದನ್ನ ಬೆಳೆಸ್ಬೋದು. ಅದು ಒಂದು ಗಿಡಕ್ಕೆ 10 ರೂಪಾಯಿಗೆ ಒಂದು, ಅದನ್ನು ಬೆಳೆಸ್ಬೋದ್ರಿ. ಬಟ್ ನಂಗೆ ಏನಂತಂದ್ರೆ ಇಲ್ಲಿ ಲೋಕಲ್ ಮಾರ್ಕೆಟ್ ನಾ ಫಸ್ಟ್ ಪಾಯಿಂಟ್ ಔಟ್ ಮಾಡ್ತೀನಿ ರೀ. ನನ್ನ ಲೋಕಲ್ ಮಾರ್ಕೆಟ್ನಾಗ ನಂಗೆ ಏನು ಅವ್ರ ಕಡೆ ಏನೈತಿ, ಅವ್ರು ಏನು ಡಿಮಾಂಡ್ ಐತಿ, ಅಲ್ಲೇನು ಡಿಮಾಂಡ್ ಐತಿ. ಇವಾಗ ನಂಗೆ 4-5 ಮಂದಿ ಡಿಮಾಂಡ್ಸ್ ಪ್ರಕಾರ ನಾನು ಬೆಳೆದಂದ್ರೆ ನಂಗೆ ಒಂದು ಟ್ರಾನ್ಸ್ಪೋರ್ಟೇಷನ್ದು ಖರ್ಚಿರಲ್ಲ. ನಾನು ಅಲ್ಲಿ ಹೋಗ್ಬೇಕು, ಅವ್ನ ಕೇಳಬೇಕು, ಇವ್ರನ್ನ ಕೇಳಬೇಕು, ಅವ್ರು ಎಷ್ಟು ಕೊಡ್ತಾರಂತ ಕೇಳಬೇಕು ಅಂತ ಇರಲ್ಲ. ಅವ್ರು ಏನು ಮಾಡ್ತಾರೆ, ರೆಗ್ಯುಲರ್ ಆಗಿ ಬರ್ತಾರೆ. ಇದು ರೆಗ್ಯುಲರ್ ಕಟಿಂಗ್ಸ್ ಬೇಕ್ರಿ. ಇದಕ್ಕೆ 1 or 2 days ಕಟಿಂಗ್ ಬರ್ತೈತಿ, ಹರಿಬೇಕು. ಇದು ಅಳ್ಳತ್ತಂತಂದ್ರೆ ಇದಕ್ಕೆ ವ್ಯಾಲ್ಯೂ ಇರಲ್ಲ. ಇದ ಟೈಪ್ ಹಳ್ಳಿರಬಾರ್ದು ಇದು ಪೂರ. ಸೊ ನಾನು ಬಾಗಲಕೋಟೆಯಿಂದ ಇಲ್ಲಿ ಬಂದು ಅಗ್ರಿಕಲ್ಚರ್ ಮಾಡ್ಬೇಕಂತಂದ್ರೆ ನಾನು ಇದನ್ನೆಲ್ಲ ಆಪ್ಷನ್ಸ್ ಇಟ್ಕೋಬೇಕಾಗುತ್ತೆ. ಲೋಕಲ್ ಏನು ಮಾರ್ಕೆಟ್ ಐತಿ ಅದನ್ನ ಸ್ಟಡಿ ಮಾಡಿಕೊಂಡು ಆ ರಿಲೇಟೆಡ್ ಅವ್ರಿಗೇನು ರಿಕ್ವೈರ್ಮೆಂಟ್ ಐತಿ ಆ ರಿಲೇಟೆಡ್ಲಿ ನಾನು ಇದನ್ನ ಬೆಳಿತೀನಿ. ಏನಾದರೂ ಬೆಳಿಬೇಕಾದ್ರೆ ಫಸ್ಟಿಗೆ ನಾನು ಇಲ್ಲೆಲ್ಲ ಚಾವಂತಿಗೆ ಹಾಕಿದ್ದೇನೆ. ಒಳ್ಳೆ ಕ್ರಾಪ್ ಬಂತು. 1-2 ವರ್ಷ ಮಟ್ಟ ಮೇಂಟೈನ್ ಮಾಡಿದೆ. ಅದಕ್ಕೊಂದು ಬೆಂಕಿ ರೋಗ ಅಂತ ಬಿತ್ತು. ಅದು ಏನೂ ಮಾಡೋಕ್ಕಾಗಲ್ಲ. ಅದನ್ನು ತೆಗೆದ್ಮ್ಯಾಗ ಇದು ನಂಗೆ ಇದನ್ನು ಹೇಳಿದ್ರು, ಇದನ್ನು ಬಟನ್ ರೋಸಸ್ ಅಂತ ಇದನ್ನು ಹೇಳಿದ್ರು. ಸ್ವಲ್ಪ ಕಡೆ ಅಡ್ಡಾಡಿ ಇದನ್ನು ಮಾಡಿಕೊಂಡೆ ನಾನು ಇದನ್ನು ಮಾಡಿದ್ದೆ ಬೆಳೆ. ಇದೇನು ಅವ್ರು ಬಂದು ಕಟ್ ಮಾಡ್ಕೋತಾರಪ್ಪ, ನೀವು ಕೊಟ್ಟರೆ ನೀವು ಸ್ವಲ್ಪ ಲಾಭ. ಅದೇ ಈಗ ಬರುತ್ತೆ. ಏನು ನಾನು ಜಾಸ್ತಿ ಅಂತಂದರೆ ಇವಾಗ 100 rupees ಇತ್ತಂದರೆ ಒಂದು 20 ರೂಪಾಯಿ ಕಡಿಮೆ ಮಾಡ್ತೇನೆ. ಯಾಕಂದ್ರೆ ಅಲ್ಲಿಂದ ಬರಬೇಕಲ್ಲ, ಅವರು ಪೆಟ್ರೋಲ್ ಹಾಕೊಂಡು ಖರ್ಚು ಮಾಡ್ಕೊಂಡು ಗಾಡಿನೇ ಬರ್ತಿರ್ತಾರೆ ಅವರು. ಆಮೇಲೆ ಇನ್ನೊಂದು ಏನಂದರೆ ಹಾರ್ವೆಸ್ಟಿಂಗ್ ಅವರೇ ಮಾಡ್ತಾರೆ. ಹಾರ್ವೆಸ್ಟಿಂಗ್ ನನಗೆ ಮುಂಜಾನೆ 10 ಗಂಟೆಯಿಂದ 2 ಗಂಟೆವರೆಗೂ ನಾನು 200 rupees ಒಂದು ಹೆಣ್ಮಗಳಿಗೆ ಕೊಡಬೇಕು. ಅದ್ರ ಬದಲು ಏನಾಗ್ತೈತಿ, ಅವರೇ ಕರ್ಕೊಂಡು ಹೋಗ್ಬಿಡ್ತಾರೆ. ಅವ್ರು ಭಾಳ ಫಾಸ್ಟ್ ಇರ್ತಾರೆ. ಆಮೇಲೆ ಅವ್ರಿಗೆ ಯಾವ ಬೇಕೋ ಫ್ರೆಶ್ನೆಸ್ ಹೂವುಗಳನ್ನು ತೊಗೊಂಡು ಹೋಗ್ತಾರೆ. ಏನೂ ಅವ್ರಿಗೆ ಕಂಪ್ಲೇಂಟ್ಸ್ ಇರಲ್ಲ. ನಾವೇನಾರು ಹರಿದು ಕಳಿಸಿದ್ವಿ ಅಂದ್ರೆ ಅವ್ರಿಗೆ ಕಂಪ್ಲೇಂಟ್ಸ್ ಭಾಳ ಇರ್ತಾವೆ. ನನಗೆ ಇಂಥ ಹೂವು ಹಾಕ್ಯಾವ್ರಿ, ಇದು ಸರಿ ಇಲ್ಲ, ಅದು ಸರಿ, ಯಾಕಂದ್ರೆ ರೇಟ್ ಜಾಸ್ತಿ ಕೊಟ್ಟಿವಿ ಅಂತ ಅವ್ರಿಗೆ ಭಾವನೆ ಇರ್ತೈತಿ. ಅದು ನನಗೆ ಇದನ್ನ ಆಗ್ಬಿಡ್ತೈತೆ, ಅದು ಇರಲ್ಲ. ಆಮ್ಯಾಗ ಲಾಸ್ಟ್ ಮೂಮೆಂಟ್ನಾಗ ಏನು ಇರ್ತಾವೋ ಯಾರಿಗಾರ ಡಿಮಾಂಡ್ ಇತ್ತಂತಂದ್ರೆ ಎಲ್ಲ ನಾವು ಇದ್ದಿದ್ದೆಲ್ಲ ಹಾರ್ವೆಸ್ಟ್ ಮಾಡಿಬಿಡ್ತೀವಿ, ಕಳಿಸ್ಬಿಡ್ತೀವಿ. ಮತ್ತು ಫ್ರೆಶ್ ಹೂವು ತಾನೇ ಆಗ್ತಿರ್ತಾವೆ. ಅಂದರೆ ಅವ್ರಿಗೇನೂ ಸ್ಯಾಟಿಸ್ಫ್ಯಾಕ್ಷನ್ ಇರ್ತೈತಿ, ನಮಗೂ ಏನೂ ತೊಂದರೆ ಇರೋಲ್ಲ. ಇದು ನಾನು ಮಾರ್ಕೆಟಿಂಗ್ ಸ್ಕಿಲ್. ಯಾವ್ದ್ರಿ? ಅದು ದೊಡ್ಡ ಗುಲಾಬಿ ಕೂಡ ನಾವು ರೀ ಇದು ಇರ್ತೈತಲ್ಲ ಶೇಡ್ ಹೌಸ್ ಲೋಕಲ್ ಹೊರಗಡೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಅದನ್ನ ಬೆಂಗಳೂರಿಗೆಲ್ಲ ಕಳಿಸ್ಬೋದು ನಾವು. ಪ್ಯಾಕಿಂಗ್ ಅಲ್ಲೆಲ್ಲ ಏನೋ ಸ್ಕಿಲ್ಡ್ ಲೇಬರ್ಸ್ ಬೇಕಾಗ್ತೈತಿ. ಆಮೇಲೆ ಅವ್ರಿಗೆಲ್ಲ ಗೊತ್ತಿರ್ಬೇಕು ಆ ಏರಿಯಾನಾಗ ಅದನ್ನ ಬೆಳೀತಾ ಇರಬೇಕು. ಅಂದ್ರೆ ಏನಾಗ್ತೈತಿ, ಅವಾಗ ಲೇಬರ್ಸ್ಗಳಿಗೆ ಎಲ್ಲ ಅನುಭವ ಇರ್ತೈತಿ. ಬಟ್ ಇಲ್ಲಿಯವ್ರಿಗೆ ಇದೇ ಹೂವು ಹೊಸದಾಗಿ ಇಲ್ಲಿ ನಮ್ಮ ಏರಿಯಾನಾಗ ಯಾರೂ ಬೆಳೆದಿಲ್ಲ. ಆಮೇಲೆ ಇದನ್ನ ಏನು ಮಾಡ್ಬೋದು, ಚೆಂಡು ಹೆಂಗೆ ಹರಿತೀವಲ್ಲ ಹಂಗೆ ಹರಿದ್ಬಿಡ್ತಾರೆ ಇದನ್ನು. ಆಮೇಲೆ ಇದ್ರದ್ದೇನು ನಾವು ಇಮಿಡಿಯೇಟ್ ಮಾರ್ಕೆಟ್ ಮಾಡಿಬಿಡ್ತೀವಿ. ನಾನು ಹೈ ಇದ್ರೊಳಗಂತೂ ಇಲ್ಲ, ಯಾಕಂದ್ರೆ ನಂಗೆ ಇರೋದನ್ನೇ ಇದು 1 ಎಕರೆ ಅಷ್ಟೇ ಮಾಡೀನಿ ನಾನು. ಸೊ ನಂಗೆ ಇದು ಈಸಿ ಅನಿಸುತ್ತೆ. ಅದನ್ನೆಲ್ಲ ಶೇಡ್ನಲ್ಲೇ ಬೆಳಿಬೇಕು, ಆಮೇಲೆ ಸ್ಪ್ರೇ ಮಾಡಬೇಕು, ಆಮೇಲೆ ಮೊಗ್ಗಿದ್ದಾಗನ ಅದನ್ನು ಪ್ಯಾಕಿಂಗ್ ಮಾಡ್ಕೋಬೇಕು, ಮತ್ತು ಅದನ್ನು ಎಕ್ಸ್ಪೋರ್ಟ್ ಮಾಡೋಕೆ ಮತ್ತು ಅದನ್ನು ಮಾಡಬೇಕು, ಮತ್ತು ನಾನು ಬಸ್ಸಿಗೆ ಇಡಬೇಕು. ಇಂಥವೆಲ್ಲ ನನ್ನ ಕಡೆ ಆಗೋದಿಲ್ಲ. ಅದು ಅಷ್ಟೆಲ್ಲ ನನಗೆ ಟೈಮ್ ಕೊಡೋಕ್ಕಾಗಲ್ಲ. ಹೀಗಾಗಿ ನಾನು ಇದು ಬೆಟ್ರು. ಇದು ಏನಾರ ಬಂದು ಅವ್ರು ಹರ್ಕೊತಾರ ಹೋಗ್ತಾರೆ. ಒಂದು ರೇಟ್ ಇಲ್ಲಪ್ಪ ನಮ್ಗೆ ಕಡಿಮೆ ಕೊಟ್ರ ಅಲ್ಲೇ. ಆಮ್ಯಾಗ ಅವರು ತೋಟದಾಗ ಅವರೇ ಹಾರ್ವೆಸ್ಟ್, ಅದೊಂಥರ ಖುಷಿ.
ಅವ್ರಿಗೆ ಏನ್ ಅನ್ಸಿರ್ತೈತಿ ನಮ್ದೇ ತೋಟನ ನಾವೇ ಹರ್ಕೊಂಡು ಹೊಂಟಿವಿ ಅನ್ನೋ ಫೀಲಿಂಗ್ ಅವ್ರಿಗೆ ಇರ್ತೈತಿ. ಅಂದ್ರೂ ಇದು ನೋಡ್ರಿ ಪ್ರಾತ್ಯಕ್ಷಿಕೆ ಇದು. ಯಾಕಂದ್ರೆ ನನ್ನ ಹೊಲದಾಗ ನಾನು ಆರ್ಗ್ಯಾನಿಕ್ಲಿ ಬೆಳೆಯೋದ್ರಿಂದ ಇಲ್ಲಿ ಜೇನು ಹುಳುಗಳು ಕೂಡ ಸಾಕಷ್ಟು ಪ್ರಮಾಣದಾಗ ಇರ್ತಾವು, ಸರ್ವೈವ್ ಆಗ್ತಾವು ಅಂತ. ಈಗ ನೀವು ಬಾಟಲ್ನಾಗ ತಗೊಂಡು ಹೋಗ್ತೀರಿ, ಎಷ್ಟು ಅದು ತಗೊಂಡ್ ಬರ್ತೀರಿ, ಡಾಬರ್ ಅಂತ ಇರ್ತದೆ, ಬೇರೆ ಬೇರೆ ಇರ್ತೈತಿ, ಅದು ಏನೇನು ಕಂಟೆಂಟ್ ಹಾಕಿರ್ತಾರ ಗೊತ್ತಿರಲ್ಲ. ಬಟ್ ರಿಯಲಿ ಈ ರೈತರ ಫೀಲ್ಡ್ನಾಗ ಹೋಗಿ ಯಾರು ಜೇನು ಕೃಷಿ ಮಾಡ್ತಿರ್ತಾರ ಅವ್ರ ಹತ್ರ ನೀವು ಡೈರೆಕ್ಟ್ ಹೋಗಿ ಖರೀದಿ ಮಾಡ್ಕೊಂಡು ಬಂದ್ರೆ ಏನಾಗ್ತೈತಿ, ಆ ರೈತಗೂ ಒಂದು ಅನುಕೂಲ ಆಗ್ತೈತಿ, ಮಾಡಿದ್ದಕ್ಕೂ ಒಂದು ಅನುಕೂಲ ಆಗ್ತೈತಿ. ಒಳ್ಳೆ ನಮ್ದೇನು ಈಗ ಫ್ರೂಟ್ನಿಂಗ್ ಆಗ್ಬೇಕಾದ್ರೆ ನಾವು ಕೆಮಿಕಲ್ ಯೂಸ್ ಮಾಡೋದಿರಲ್ಲ. ನಾವು ಎಲ್ಲರೂ ಏನು ಮಾಡ್ತೀವಿ, ಸ್ವಲ್ಪ ನಮ್ಗೆ ಎಷ್ಟು ನಿಗುತ್ತೋ ಅಷ್ಟು ಜೇನು ಪೆಟ್ಟಿಗೆಯನ್ನು ಇಟ್ಕೊಂಡು ಸಾಕಾಣಿಕೆಯನ್ನ ಮಾಡ್ಬೋದು. ಹೌದ್ರಾ? ನಂದು 35 ಅದಾವ್ರಿ ಸರೌಂಡಿಂಗ್ ಅದ ನೋಡ್ರಿ. ಎಲ್ಲ ಒಂದು ಜೇನು ಪೆಟ್ಟಿಗೆಯಿಂದ ಅದು ನೋಡ್ರಿ ಸೀಸನಲ್, ಅದು ಸೀಸನಲ್ಲಿ ಈಗ ನೋಡ್ರಿ ಒಳ್ಳೆ ಫ್ಲವರಿಂಗ್ ಆಗ್ತೈತಿ. ಇದು ಮೊನ್ನೆ ನಾನು ಬರೇ ಜಸ್ಟ್ ನಾನು ಫ್ಯಾಮಿಲಿ ಇದನ್ನ ಇಟ್ಟಿದ್ದೆ, ಮೇಲೆ ಇದನ್ನ ಇಟ್ಟಿಲ್ಲ ನಾನು. ಆದ್ರೂ ಕೂಡ ನೀವೇ ನೋಡಿದ್ರಿ ಅದು ಫುಲ್ ಎಲ್ಲ ಜೇನುತುಪ್ಪ ತುಂಬಿ ಕೆಳಗಡೆ ಬಿತ್ತು. ಈಗ ನಾನು ಇಲ್ಲಿ ಏನಾರ ನನ್ಗೆ ಕರೆಕ್ಟಾಗಿ ಈ ತರ ಸಿಚುವೇಶನ್ ಇತ್ತಂದ್ರೆ 1 ಪೆಟ್ಟಿಗೆಯಿಂದ 3 kg ವರ್ಗು ಜೇನುತುಪ್ಪ ತೆಗಿಬೋದು. ನಾವು 1 kgಗೆ 800 ರೂಪಾಯಿ ಮಾರಾಟ ಮಾಡ್ತೀವಿ. 800 ಅಂತಾನೆ 824, 2400 ರೂಪಾಯಿ ನನಗೆ ಬರುತ್ತೆ. ಇನ್ವೆಸ್ಟ್ಮೆಂಟ್ 1 ಪೆಟ್ಟಿಗೆಗ್ರಿ 4000 ನಮ್ಮ ಕಂಪ್ನಿಯಿಂದ, ನಂದು ಜೇನು ಮಕರಂದ ಸಂಸ್ಥೆ ಕಂಪ್ನಿಯಿಂದ 4300 ರೂಪಾಯಿ ಕೊಡ್ತೀವಿ. ಅದನ್ನ ವಿತ್ ಫ್ಯಾಮಿಲಿ 6 ಈಗ ನಾವು 8 ಫ್ರೇಮಿಂಗ್ ತೋರಿಸಿದೀವಿ ರೀ, 6 ಫ್ರೇಮ್ ಕೊಡ್ತೀವಿ. ನೀವು ಅದನ್ನ ಮೇಂಟೈನ್ ಮಾಡಿ ಆಮೇಲೆ ನೀವು ಒಳ್ಳೆ ಅಲ್ಲಿ ಆಹಾರ ಒದಗಿಸಿದ್ರಿ. ಈಗ ನಾನು ನಿಮ್ಗೆ ಬೇರೆ ಗಿಡಗಳಿರಲ್ಲ ಅಂತಂದ್ರೆ ಕೆಲವೊಂದು ರಿಲೇಟೆಡ್ ಜೇನು ಹುಳುಗಳು ಯಾವ ಗಿಡಗಳಿಗೆ ಅಟ್ರಾಕ್ಟ್ ಆಗ್ತಾವ ಆ ಗಿಡಗಳನ್ನ ಸಾಲನಾಗ ಹಾಕೋಬೇಕು ನೀವು. ಅವಾಗೆಲ್ಲ ನೀವು ಒಳ್ಳೆ ಇಳ್ದು ತೆಗಿಬೋದು. ಚೆನ್ನಾಗಿ ನಾನು ನನ್ನ ಹತ್ರ ಅವೈಲೇಬಲ್ ಐತಂತ ಮಾವಿನ ಗಿಡ ಮಾಡೀನ್ರಿ. ಇಲ್ಲಂತಂದ್ರೆ ಬೇರೆ ಗಿಡಗಳು ಅದು ನೆಳ್ಳಿಗೆ ಇಡೋದು ಅಷ್ಟೇ. ಅದು ಆಹಾರನ, ಅದು ಜೇನು ಹುಳ ಏನಿರುತ್ತಲ್ರಿ, ಆಹಾರನ 3 ಕಿಲೋಮೀಟರ್ ವರ್ಗು ಹರಿಸ್ಕೊಂಡು ಹೋಗ್ತೈತೆ. ಅದು 3 ಕಿಲೋಮೀಟರ್ ವರ್ಗು ಅಡ್ಡಾಡಿ ತನ್ನ ಆಹಾರ ಸಂಗ್ರಹಣೆ ಮಾಡ್ತೈತಿ. ಈಗ ನೋಡ್ರಿ ಇಲ್ಲಿ ನಂದು ಫ್ಲೋರಿಕಲ್ಚರ್ ಐತಿ, ಬದ್ನಿಕಾಯಿ ಐತಿ, ಅದಕ್ಕೆ ಇವಕ್ಕೆ ಏನಾಗ್ತೈತಿ, ಫುಡ್ ಈಸಿಯಾಗಿ ಅವೈಲೇಬಲ್ ಆಗ್ತೈತಿ. ಅದಕ್ಕೆ ಇಷ್ಟ ಆಕ್ಟಿವ್ ಅದಾವ್ರಿ ಅವು. ದಾಳಂಬ್ರಿ ಕೆಮಿಕಲ್ ಜಾಸ್ತಿ ಅಲ್ಲ, ಅಲ್ಲಿ ನಿಂದ್ರಲ್ರಿ ಅವು, ನಿಂದ್ರಲ್ರಿ ಅವು. ಕೆಮಿಕಲ್ ಇದ್ರಲ್ಲಿ ನಿಂದ್ರದೇ ಇಲ್ಲ ಅವು. ಚಿಕ್ಕು ಓಕೆ, ಚಿಕ್ಕು ಏನ್ ಮಾಡ್ಬೋದು. ಚಿಕ್ಕು, ಸೀತಾಫಲ ಇಂಥವೆಲ್ಲ ಹಾರ್ಟಿಕಲ್ಚರ್ ಕ್ರಾಪಿಗೆ ಏನಿತ್ತಲ್ಲ ಎಲ್ಲ ಮಾಡ್ಬೋದು. ಈಗ ನೋಡ್ರಿ ಇದಕ್ಕೆ ನೀವು ಇದು ಗಿಡ ನೋಡಿದ್ರಲ್ಲ, ಇದಕ್ಕೆಲ್ಲಾರ ಹೂ ನೋಡಿದ್ರ ನೀವು? ಡೈರೆಕ್ಟ್ ಏನಾಗ್ತೈತಿ, ಕಾಯಿ ಆಗ್ತೈತಿ. ಇದು ಅಂಜೂರ್ ಸ್ಪೆಷಾಲಿಟಿ. ಇದು ಡೈರೆಕ್ಟ್ ಕಾಯಾಗಿ ಪ್ರತಿಯೊಂದು ಎಲೆಗೂ ಒಂದೊಂದು ಕಾಯಿ. ಇಲ್ಲಿ ಒಂದ್ ಸ್ವಲ್ಪ ಬಸ್ಸು ಈಗ ತಂಪಿರುತ್ತಲ್ರಿ, ಸ್ವಲ್ಪ ಹುಳುಗಳ ಅಟ್ಯಾಕ್ ಜಾಸ್ತಿ ಆಗ್ತೈತಿ.